ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಈಗಾಗಲೇ 2-3 ದಿನ ಆಯಿತು ಬಿಡುಗಡೆ ಆಗಿ. ಆದರೆ ಎಲ್ರಿಗೂ ಕೂಡ ಹಣ ಜಮಾ ಆಯಿತಾ? ಖಂಡಿತವಾಗ್ಲೂ ಇಲ್ಲ. ಸಾಕಷ್ಟು ಜನರು ಈ ಒಂದು ಹಣ ಜಮಾ ಆಗುತ್ತೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇದರಲ್ಲಿ ಒಂದಿಷ್ಟು ಟ್ವಿಸ್ಟ್ ಇದೆ. ಅದೇನಂತ ಹೇಳಿದ್ರೆ, ಒಂದು ಕಂತಿನ ಹಣದಲ್ಲಿ 3 ಹಂತವಾಗಿ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, ಈ ರೀತಿಯಾಗಿ 3 ಹಂತಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಈ 3 ಹಂತದಲ್ಲಿ ಮೊದಲನೇ ಹಂತದಲ್ಲಿ ಒಂದಿಷ್ಟು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ. 2ನೇ ಹಂತದಲ್ಲಿ ಒಂದಿಷ್ಟು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ. 3ನೇ ಹಂತದಲ್ಲೂ ಕೂಡ ಒಂದಿಷ್ಟು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುವಂಥದ್ದು. ಟೋಟಲ್ ಆಗಿ 3 ಹಂತದಲ್ಲಿ 100% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಹಾಗಿದ್ರೆ ಎಷ್ಟೆಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ? ಇವಾಗ ಹಣ ಬಿಡುಗಡೆ ಆಗಿದೆಯಲ್ಲ, ಅದು ಮೊದಲನೇ ಹಂತದಲ್ಲಿದೆಯಾ ಅಥವಾ 2ನೇ ಹಂತದಲ್ಲಿದೆಯಾ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಈಗಾಗಲೇ 23ನೇ ಕಂತಿನ ಹಣ ಪೆಂಡಿಂಗ್ ಇದ್ದವರಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಟೋಟಲ್ ಆಗಿ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುವಂಥದ್ದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ. ಆದರೆ ಎಲ್ರಿಗೂ ಕೂಡ ಹಣ ಜಮಾ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಲವು ಜನಗಳಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು. ಇನ್ನುಳಿದಂಥ ಜನಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಹಾಗಿದ್ರೆ ಎಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆ, ಹಾಗೆಯೇ ಯಾವಾಗ ಇನ್ನುಳಿದಂಥ ಜನಗಳಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು, ಈ ಒಂದು ಕಂತಿನ ಹಣ ಕಳೆದ 2-3 ದಿನದಿಂದ ಎಲ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಆದರೆ ಇದರಲ್ಲಿ ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಹಣ ಜಮಾ ಆಗಿಲ್ಲ. ಕೆಲವು ಜನಗಳಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು. ಸೊ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನಲ್ಲಿ 3 ಹಂತವಾಗಿ ವಿಂಗಡಣೆ ಮಾಡಿದ್ದೀವಿ ಅಂತ. ಅಂದರೆ ಒಂದು ಕಂತಿನ ಹಣ, 24ನೇ ಕಂತಿನ ಹಣ ನಿಮಗೆ ಜಮಾ ಮಾಡಬೇಕಂತ ಹೇಳಿದ್ರೆ ಅದರಲ್ಲಿ 3 ಹಂತಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, ಈ ರೀತಿಯಾಗಿ 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ 50% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುವಂಥದ್ದು. 2ನೇ ಹಂತದಲ್ಲಿ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುವಂಥದ್ದು. 3ನೇ ಹಂತದಲ್ಲಿ ಇನ್ನುಳಿದಂಥ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುವಂಥದ್ದು. ಮೊದಲನೇ ಹಂತದ 50% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಬೇಕಲ್ಲ, ಅದರಲ್ಲಿ ಈಗಾಗಲೇ 60% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಇನ್ನುಳಿದಂಥ 40% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ಸ್ನೇಹಿತರೆ. ಹೌದು, ಮೊದಲನೇ ಹಂತದ 50% ಅಲ್ಲಿ 60% ಅಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನು 40% ಅಷ್ಟು ಹಣ ಜಮಾ ಆದ ನಂತರದಲ್ಲಿ 2ನೇ ಹಂತ ಶುರುವಾಗೋದು. 2ನೇ ಹಂತ ಯಾವಾಗಿನಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಇದೇ ಮಂಗಳವಾರದಿಂದ 2ನೇ ಹಂತ ಶುರುವಾಗುತ್ತೆ ಸ್ನೇಹಿತರೆ. 2ನೇ ಹಂತದಲ್ಲಿ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡ್ತಾರೆ. ಅದಾದ್ಮೇಲೆ 3ನೇ ಹಂತಕ್ಕೆ ಹೋಗುತ್ತೆ. 3ನೇ ಹಂತದಲ್ಲೂ ಕೂಡ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡ್ತಾರೆ. ಸಾಕಷ್ಟು ಜನಗಳಿಗೆ ಒಂದು ಭಯ ಇರುತ್ತೆ. ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದಾರಲ್ಲ, ನಮ್ಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು, ನಮ್ಗೆ ಹಣನೇ ಜಮಾ ಆಗಿಲ್ಲಲ್ಲ, ಹಾಗಿದ್ರೆ ನಮ್ಗೆ ಹಣ ಜಮಾ ಆಗೋದೇ ಇಲ್ವೇನೋ ಅನ್ನೋ ಡೌಟ್ ಕೂಡ ಈಗ ಸಾಕಷ್ಟು ಮಹಿಳೆಯರಿಗೆ ಬಂದಿರುತ್ತೆ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇದುವರೆಗೂ ಅಂದ್ರೆ 23ನೇ ಕಂತಿನ ಹಣದ ತನಕನೂ ನಿಮಗೆ ಸರಿಯಾಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ 24ನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ. ಸೊ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಆಗತ್ತೆ. ವೆಯ್ಟ್ ಮಾಡಿ, ಅವ್ರಿಗೆ ಜಮಾ ಆಗಿದೆ, ನಮಗೆ ಜಮಾ ಆಗೋದಿಲ್ವೇನೋ ಅನ್ನೋ ಭಯ ಯಾಕೆ?
ಈಗಾಗಲೇ ಹಣ ಜಮಾ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ 24ನೇ ಕಂತಿನ ಹಣ ಕೂಡ ಜಮಾ ಆಗೇ ಆಗತ್ತೆ. ನಾನು ಹೇಳಿದ್ನಲ್ಲ ಈಗ ಹಂತ ಅಂತ ಹೇಳ್ಬಿಟ್ಟು, ಈ ರೀತಿಯಾಗಿ ಹಂತವಾಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು. ಎಲ್ರಿಗೂ ಕೂಡ ಒಂದೇ ದಿನ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. 1-2 ರೂಪಾಯಿನ ಸ್ನೇಹಿತರೆ, 2,500 ಕೋಟಿಯಷ್ಟು ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಹಣ ಸಾಕಾಗೋದಿಲ್ಲ. 2,500 ಕೋಟಿಯಷ್ಟು ಹಣ ಬೇಕು. 2,500 ಕೋಟಿಯಷ್ಟು ಹಣ ಒಂದೇ ದಿನ ಎಲ್ಲರ ಖಾತೆಗೂ ಹಾಕೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಸರ್ವರ್ ಆಗಿರ್ಬೋದು, ಹಾಗೆಯೇ ಎರರ್ ಆಗಿರ್ಬೋದು, ಈ ರೀತಿಯಾಗಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸರ್ವರ್ ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಒಂದು 10 ಕೋಟಿ 15 ಕೋಟಿ ಹಾಕಿದ ತಕ್ಷಣವೇ ಈ ಸರ್ವರ್ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ಅಂಥದ್ರಲ್ಲಿ 2,500 ಕೋಟಿಯಷ್ಟು ಹಣ ಒಂದೇ ದಿನ ಎಲ್ಲರ ಖಾತೆಗೂ ಹಾಕೋದಕ್ಕೆ ಬ್ಯಾಂಕ್ಗಳು ಕೂಡ ಪರ್ಮಿಷನ್ ಕೊಡೋದಿಲ್ಲ, ಸರ್ಕಾರ ಕೂಡ ಆ ರೀತಿಯಾಗಿ ಒಂದು ಕೆಲಸನ ಮಾಡೋದಿಲ್ಲ. ಹಂತವಾಗಿ ಹಾಕುತ್ತೆ. 1 ತಿಂಗಳು ಟೈಮ್ ಇದೆ, ಯಾವಾಗ ಬೇಕಾದರೂ ಹಾಕ್ಬೋದು. ಇವತ್ತಿನಿಂದ ಇನ್ನೊಂದು 15 ದಿನ 20 ದಿನದ ಒಳಗಾಗಿ ಎಲ್ರಿಗೂ ಕೂಡ ಹಣ ಜಮಾ ಮಾಡೋಣ. ದಿನಕ್ಕೆ 7ರಿಂದ 8 ಲಕ್ಷ ಜನಗಳ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಪ್ರಕ್ರಿಯೆ ನಡೆಯುವಂಥದ್ದು. ಹಾಗೆಯೇ ಈ ಸಲದಿಂದ ಅಂದರೆ 24ನೇ ಕಂತಿನಿಂದ ಸಾಕಷ್ಟು ಸ್ಪೀಡ್ ಅಪ್ ಆಗ್ತಾ ಇದೆ, ಸಾಕಷ್ಟು ಸ್ಪೀಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದುವರೆಗೂ ಸ್ಪೀಡ್ ಇರಲಿಲ್ಲ. ಈಗ ಹತ್ತತ್ರ ಒಂದು 10ರಿಂದ 15 ದಿನದ ಒಳಗಾಗಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ನಿಮಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ವೆಯ್ಟ್ ಮಾಡಿ, ಯಾರೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಹಾಗೆಯೇ 23ನೇ ಕಂತಿನ ಹಣ ನಮಗೆ ಬಂದಿಲ್ಲಲ್ಲ ಸರ್, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಭಯ ಇರುತ್ತೆ. ನಿಮಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಮಂಗಳವಾರ ನಂತರದಲ್ಲಿ 2ನೇ ಹಂತದ ಹಣ ಏನು ಬಿಡುಗಡೆ ಆಗ್ತಾ ಇದೆಯೋ ಆ ಒಂದು ಟೈಮಲ್ಲಿ ನಿಮಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಅದು ನಿಮಗೆ 4,000 ರೂಪಾಯಿ ಜಮಾ ಆಗ್ತಿರುವಂಥದ್ದು. 2,000 ರೂಪಾಯಿ 23ನೇ ಕಂತಿಂದು, 2,000 ರೂಪಾಯಿ 24ನೇ ಕಂತಿಂದು, ಎರಡೂ ಸೇರಿ 4,000 ರೂಪಾಯಿ ಜಮಾ ಆಗುತ್ತೆ. ಹಾಗಿದ್ರೆ 4,000 ರೂಪಾಯಿ ಒಂದೇ ಸಲ ಜಮಾ ಆಗುತ್ತೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. 2,000 ರೂಪಾಯಿ ಜಮಾ ಆದ ನಂತರದಲ್ಲಿ ನಿಮಗೆ 2,000 ರೂಪಾಯಿ ಜಮಾ ಆಗುತ್ತೆ. ಒಟ್ಟಾರೆಯಾಗಿ 4,000 ರೂಪಾಯಿ ಅಂತೂ ನಿಮಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಒಂದೇ ದಿನದಲ್ಲಿ 4,000 ರೂಪಾಯಿ ಜಮಾ ಆಗುವ ಚಾನ್ಸಸ್ ಕೂಡ ಇರುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ, ಅತಿ ಶೀಘ್ರದಲ್ಲೇ ನಿಮಗೂ ಕೂಡ ಜಮಾ ಆಗ್ತಾ ಇದೆ. 2ನೇ ಹಂತದ 24ನೇ ಕಂತಿನ 2ನೇ ಹಂತದ ಹಣ ಜಮಾ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ನಿಮಗೆ ಹಣ ಜಮಾ ಆಗುವಂಥದ್ದು. ಬಾಕಿ ಇರುವಂತಹ ಹಣ ಕೂಡ ಸೇರಿ ಜಮಾ ಆಗುತ್ತೆ. ಈಗಾಗಲೇ ಇದ್ರ ಬಗ್ಗೆ CM ಆಗಿರುವಂತಹ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಪೆಂಡಿಂಗ್ ಉಳಿಸ್ಕೊಳ್ಳೋದಿಲ್ಲ. 23ನೇ ಕಂತಿನ ಹಣ ನಾವು ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವರದ್ದು 24ನೇ ಕಂತಿನ ಹಣ ಬಿಡುಗಡೆ ಆದಂಥ ಟೈಮಲ್ಲಿ ಈ ಒಂದು 23ನೇ ಕಂತಿನ ಹಣ ಕೂಡ ಸೇರಿಸಿ ಅವರ ಅಕೌಂಟಿಗೆ ಹಣ ಜಮಾ ಮಾಡ್ತೀವಿ ಅಂತಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನಡ್ಕೊಳ್ತಾರೆ. ಈಗಾಗಲೇ 23ನೇ ಕಂತಿನ ಹಣ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ 24ನೇ ಕಂತಿನ ಹಣ ನಿಮಗೆ ಜಮಾ ಆಗಿದ್ರೆ, ಹಣ ಜಮಾ ಆಗದೇ ಇದ್ರೆ, ಎರಡೂ ಕೂಡ ಯಾರ್ಯಾರ್ದು ಯಾವ ರೀತಿ ಸಮಸ್ಯೆ ಇದೆಯೋ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಣ ಬಂದಿದ್ರೂ ಕೂಡ ಕಾಮೆಂಟ್ ಮಾಡಿ, ಹಣ ಬರದೇ ಇದ್ರೂ ಕೂಡ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.